ನಮ್ಮ ಅನುಭಾವಿಗಳು ಎಷ್ಟು ಸುಂದರ ಯೋಚನಾ ಮಾಡಿದ್ದಾರೆ. ಫಿಲಾಸಫರ್ಸ್, ದೇ ವೇರ್ ಗ್ರೇಟ್ ಫಿಲಾಸಫರ್ಸ್ ಮೇಕಿಂಗ್ ಇನ್ವೆಸ್ಟಿಗೇಷನ್ಸ್ ಇನ್ ಟು ದ ನೇಚರ್ ಆಫ್ ದ ವರ್ಲ್ಡ್. ಅದು ಹಾಗೆ ಶಿವ ಮತ್ತು ಶಕ್ತಿ ಇವು ಎರಡು ಮಿಶ್ರವಾಗಿರ್ತಾವಂತಲ್ಲ, ಒಂದೇ ಆಗಿರ್ತಾವ. ಆದ್ರೆ ಆಗ್ಯಾವಂತ ಒಂದಿದ್ದಾಗ ಎರಡು ಅದಾವಂತ ಅನಿಸುವುದಿಲ್ಲ, ಮತ್ತೆ ಎರಡಾದಾಗ ಎರಡು ಅದಾವ ಅಂತ ಅನಿಸ್ತದ, ಒಂದಂತ ಅನಿಸುವುದಿಲ್ಲ. ಇದ ಮಾಯ. ಇದು ವಿಚಿತ್ರವಾದ ಮಾಯ. ಎರಡೂ ಕೂಡೇ ಇರ್ತಾವ, ಆದರೆ ಒಮ್ಮೊಮ್ಮೆ ಬ್ಯಾರೆ ಅನಿಸ್ತಾವ, ಒಮ್ಮೊಮ್ಮೆ ಒಂದೇ ಅನಿಸ್ತಾವ. ಆದರೆ ಇದು ಒಂದೇ, ಎರಡೂ ಒಂದೇ, ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ, ಎರಡನ್ನ ಪ್ರತ್ಯೇಕಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಶಿವಶಕ್ತಿ ಸಂಪುಟ ಇದು ಮಹಾಲಿಂಗ. ಇದಕ್ಕೆ ಮಹಾಲಿಂಗ ಅಂತ ಕರೀತಾರೆ. ಯಾರೇ ಒಂದು 10 ಪೈಸಾ ಕೊಟ್ರೆ, ಒಂದು ತುತ್ತ ಅನ್ನ ಕೊಟ್ರೆ ನಾವು ಎಷ್ಟು ನೆನೆಸ್ಕೋತೇವಿ. ದೇವರಂಥ ದೇವರಪ್ಪ ನಮಗೆ ಕಷ್ಟದಾಗ ಬಂದು 10 ರೂಪಾಯಿ ಕೊಟ್ಟ ಅಂತೆ ಅನ್ನೋದಲ್ಲ. ಕಷ್ಟ ಬಹಳ ತ್ರಾಸಾದಾಗ ಒಂದು ಕಪ್ ನೀರು ಯಾರೇ ಕೊಟ್ರೆ ದೇವ್ರಂಗೆ ಬಂದಪ್ಪ ಕೊಟ್ಟ ಅಂತೇವಿ. 100 ವರ್ಷ ನಮಗೆ ಜಗತ್ತನ್ನು ತೋರಿಸಿ ಸಂತೋಷ ಪಡಿಸುವಂಥ ಕಣ್ಣ ದೇವರಲ್ಲೇನು. ಎಂಥ ಅದ್ಭುತ ಕಣ್ಣು, ಎಂಥ ಕಣ್ಣ, ಯಾವುದಕ್ಕೆ ಸಾಟಿ ಆಗ್ತದೆ. ಈಗ ಚಸ್ಮಾ ಹಾಕ್ತೇವೆ ಅಂತ, ಬಂಗಾರದ ಹಾಕಿದ್ರೆ ಏನಾಯ್ತು, ಮುತ್ತು ರತ್ನಗಳದ್ದು ಹಾಕಿದ್ರೆ ಕಣ್ಣನೇ ಇರದೇ ಇದ್ರೆ ತಗೊಂಡು ಏನು ಮಾಡೋದ? ಯಾವ ಚಸ್ಮಾ हाकिरी चष्मा आहे, लक्ष रुपयाचे चष्मा आहे, दिसतच नाही. त्याचा उपयोग काय होणार सांगा. किती लहान आहेत, किती अद्भुत आहेत नेत्र. ಭಗವಂತ ಪರಮಾತ್ಮ ನಮಗೆ ಕಣ್ಣು ಕೊಟ್ಟ ಅಂತ ನಾವು ಋಣಿಯಾಗಿರ್ಬೇಕಷ್ಟೇ. ಈ ಮಹಾಲಿಂಗದಿಂದ ಶಕ್ತಿ ಸ್ವಲ್ಪ ಚಲಿಸಿ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ ಮತ್ತು ಪರಾಶಕ್ತಿ ಅಂತ 5 ಶಕ್ತಿಗಳು 5 ರೂಪ ತಾಳ್ತವೆ. ಅಂದ್ರೆ ಒಂದೇ ಶಕ್ತಿ 5 ರೂಪ ತಾಳ್ತದೆ. ಇದರ ಅರ್ಥ ಏನು ಅಂದ್ರೆ, ಈಗ ನಮ್ಮಲ್ಲದ ಶಕ್ತಿಗಳು ಬೇಕಾಗ್ತವೆ, ಕ್ರಿಯಾಶಕ್ತಿ ಬೇಕು. ಇವೇನು ಬಹಳ ಬೇರೆ ಅಂತಲ್ಲ, ಇರುದೇ ಕ್ರಿಯಾಶಕ್ತಿ ಬೇಕು ಬದುಕಲಿಕ್ಕೆ. ಇಫ್ ಐ ಹ್ಯಾವ್ ಟು ಲಿವ್, ಐ ಮಸ್ಟ್ ಹ್ಯಾವ್ ಟು ವರ್ಕ್. and energies are needed for all my activities bodily. ಅಲ್ಲೇನು ಕ್ರಿಯಾಶಕ್ತಿ ಬೇಕಾಗ್ತದೆ. ಪ್ರತಿಯೊಬ್ಬನಲ್ಲಿ ಕ್ರಿಯಾಶಕ್ತಿ ಅದ, ಜ್ಞಾನಶಕ್ತಿ ಅದ, ಅರಿವದ. ಆ ಬಳಿಕ ಇಚ್ಛಾಶಕ್ತಿ ಅದ, ಕೆಲಸ ಮಾಡಬೇಕಂತ. ಅದಕ್ಕೆ ಪ್ರೇರಣಾಶಕ್ತಿ ಅದ, ಆದಿಶಕ್ತಿ ಅದು ಪ್ರೇರಣಾಶಕ್ತಿ. ಆ ಬಳಿಕ ಅವಳಿಗೆ ಆಧಾರವಾದಂಥ ಒಂದು ಶಕ್ತಿ ಅದ, ಅದಕ್ಕೆ ಪರಾಶಕ್ತಿ. ಎಲ್ಲ ನಮ್ಮಲ್ಲೆಲ್ಲ ನಾವೇನು ಬದುಕ್ತೇವೆ, ಬದುಕು ನಿಂತಿದ್ದೇ ಈ 5 ಶಕ್ತಿಗಳ ಮೇಲ. ಹಾಗೆ ಜಗತ್ತೆಲ್ಲ ನಿಂತಿದ್ದೇ 5 ಶಕ್ತಿಗಳ ಮೇಲ. ಆ 5 ಶಕ್ತಿಗಳು ಮೊಟ್ಟ ಮೊದಲ ಹೊರಬಂದಿದ್ದು ಅವೇ ವಿಶ್ವವನ್ನು ವಿಸ್ತಾರಗೊಳಿಸಿಬಿಟ್ಟು. ಇವೇ 5 ಶಕ್ತಿಗಳು. ಈ ಪ್ರತಿಯೊಂದು ಶಕ್ತಿಯೊಳಗೆ ಆ ಶಿವನ ಅಂಶ, ಅಸ್ತಿತ್ವದ ಅಂಶ ಅದಲ್ಲ. ಆ ಅಸ್ತಿತ್ವದ ಅಂಶಕ್ಕೆ ಸಾದಾಖ್ಯ ಅಂತ ಕರೀತಾರೆ. ಅದಕ್ಕೆ ಸಾದಾಖ್ಯ ಸುಮ್ಮನೆ ಒಂದು ಶಬ್ದ, ಅದನ್ನು ಶಿವ ಅಂತ ನೀವು ಕರೀಬಹುದು. ಅದನ್ನ ಶಕ್ತಿ 5 ರೂಪ, ಶಿವ ಅವುಗಳಿಗೆ ಆಧಾರ. ಶಿವಶಕ್ತಿ ಸಂಪುಟವೇ 5, 5, 10 ಇವು ಕೂಡಿ ವಿದ್ಯಾತತ್ವ. ಅಂದ್ರೆ ಜಗತ್ತನ್ನು ನಿರ್ಮಾಣ ಮಾಡೋದಕ್ಕಾಗಿ ಏನು ಬೇಕೋ ಎಲ್ಲ ನಿರ್ಮಾಣ ಮೊಟ್ಟ ಮೊದಲ ಆಯಿತು ಅಂತ. ಬರ್ತಾವ ಹೋಗ್ತಾವ, ಬರ್ತಾವ ಹೋಗ್ತಾವ, ಸುಖ ದುಃಖ ಇರೋದೇ ಜೀವನದಾಗ ಬರಲಾರದೆ ಇನ್ನೇನು ಎಲ್ಲಿ ಬರ್ತಾವ. ನಾವು ಯಾತ್ಸರದೇವಿ ಅಂತ ಅದರ ಅರ್ಥ. ಇದಕ್ಕೇನು ಸುಖನೂ ಇಲ್ಲ, ಟೇಬಲ್ಕ್ಕ ದುಃಖನೂ ಇಲ್ಲ. ಇಲ್ಲಿಟ್ಟರೂ ಸರಿ, ಮತ್ತೆಲ್ಲಿಟ್ಟರೂ ಸರಿ. ಇದಕ್ಕೇನು ಸುಖ ದುಃಖದ ಏನು? ಹೂ ಇಟ್ಟರೂ ಸರಿ, ಕಸ ಇಟ್ಟರೂ ಸರಿ, ಅದೇನು ತಕರಾರು ಮಾಡೋದಿಲ್ಲ, ಅದಕ್ಕೆ ಗೊತ್ತೂ ಇಲ್ಲ. ಸುಖ ದುಃಖ ಆಗ್ತಾವ. ಇದರ ಅರ್ಥ ಏನು ಅಂದ್ರೆ ನಾವು ಜೀವಂತ ದೇವಿ, ನಮಗೆ ಪ್ರಜ್ಞಾದ ಅಂತ ಅರ್ಥ. ಆದರೆ ಸುಖ ಬರ್ತಾವ, ಸುಖ ಹೋಗ್ತಾವ,
ಆದರೂ ಕೂಡ ನಮ್ಮ ಮನಸ್ಸು ಹೋಗಬಾರದು, ನಮ್ಮ ಮನಸ್ಸು ಬರಬಾರದು, ಮನಸ್ಸು ಶಾಂತವಾಗಿರಬೇಕು. ಅದು ಅಂಥ ಜೀವನವನ್ನು ಸಾಗಿಸಬೇಕು. ಅದು ಜೀವನದ ಗುರಿ ಅದ.